ಬಂಗಾರ ಸಿಕ್ಕಿತ್ತು. ನಮಸ್ಕಾರ ಅಪ್ಪಾಜಿ, ಎಲ್ರಿಗೂ ಸ್ವಾಗತ. ನಾನು ಡಿಪ್ಲೊಮಾ ಮಾಡಿದ್ದೀನಿ, ಆದರೆ ಸರಿಯಾದ ಕೆಲಸ ಇಲ್ಲ. ನಾನು ITI ಮಾಡಿದ್ದೀನಿ, ಆದರೂ ಸರಿಯಾದ ಕೆಲಸ ಇಲ್ಲ. ನಾನು BA ಮಾಡಿದ್ದೀನಿ, ಐ ಆಮ್ ಎ ಡಿಗ್ರಿ ಹೋಲ್ಡರ್, ಆದರೂ ಸರಿಯಾದ ಕೆಲಸ ಇಲ್ಲ. ನಾನು BE ಮಾಡಿದ್ದೀನಿ ಗುರು, ಆದರೂ ಕೆಲಸ ಇಲ್ಲ. ಈ ಥರ ಡಿಗ್ರಿ ಮಾಡಿ ಏನು ಕೆಲಸ ಇಲ್ಲದೆ ಇವತ್ತು ಯುವಕರು ಈ ಬೀದಿ ಕೇರಿ ತಿರುಗ್ತಾ ಇದ್ದಾರೆ. ಆದರೆ ಇವತ್ತು ಯಾರು ನಮಗೆ ಕಾಣಿಸ್ತಾ ಇಲ್ಲ, ಅದು ನಮ್ಮ ಪುಣ್ಯ. ಇದ್ಯಾವುದೂ ಇಲ್ಲದೆ ಒಂದು ಬದುಕನ್ನು ಕಟ್ಕೊಳ್ಳೋದು ಹೇಗೆ, ಬದುಕನ್ನು ರೂಪಿಸ್ಕೊಳ್ಳೋದು ಹೇಗೆ, ಅದರ ಮೇಲೆ ಇವತ್ತಿನ ವಿಡಿಯೋ ಬನ್ನಿ ಹೇಳ್ತೀನಿ. ಸಾಹೇಬ್ರೆ ಪರವಾಗಿಲ್ಲ ಬರ್ರಿ ಸಾಹೇಬ್ರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಹೀಮ್ ಸಾಬ್ ಸೊರಬ ಇವ್ರ ಮನೆಯಲ್ಲಿದ್ದೀನಿ. ಇವರೇ ನೋಡಿ ನಮ್ಮ ಎದುರಿಗೆ ಕೂತಿದಾರಲ್ಲ. ನಮಸ್ಕಾರ. ನಮಸ್ಕಾರ ಭಯ್ಯ. ನಮಸ್ಕಾರ. ಆರಾಮ್. ನೀವಾಗಿದ್ದೀರಿ? ಮತ್ತು ಊಟ ಆಯಿತಾ? ಊಟ ಆಗಿಲ್ಲ. ಸರಿ, ನಾನು ಇವತ್ತು ಇವ್ರ ಮನೆಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ, ಇವರು ಇವತ್ತು ಎಷ್ಟೋ ಜನ ಓದಿದ್ದಾರೆ, ಎಷ್ಟೋ ಜನ ಡಿಗ್ರಿ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡಿದ್ದಾರೆ, ಬಟ್ ಯಾರಿಗೂ ಸರಿಯಾದ ಕೆಲಸ ಇಲ್ಲ. ಆದರೆ ತಾವು ಏನೂ ಓದಿದೆ ಇವತ್ತೊಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಅವ್ರೇನು ಕೆಲಸ ಮಾಡ್ತಾರೆ, ಅವ್ರ ಜೀವನ ಹೇಗೆ ರೂಪಿಸ್ಕೊಂಡಿದ್ದಾರೆ, ಇವತ್ತಿನ ವೀಡಿಯೋ ಅದ್ರ ಬಗ್ಗೆ ಇರುತ್ತೆ. ನಿಮ್ಮ ಹೆಸರು ಹೇಳ್ರಿ ಫಸ್ಟ್. ಅಬ್ದುಲ್ ರಹೀಮ್. ಅಬ್ದುಲ್ ರಹೀಮ್ ಅಂತ. ನಾನು 35 ವರ್ಷದಿಂದ ಸ್ಕ್ರಾಪ್ ಮಾಡ್ತಾ ಇದ್ದೇನೆ. 35 ವರ್ಷದಿಂದ 9ನೇ ಕ್ಲಾಸು 3ನೇ ಕ್ಲಾಸ್ ಓದಿತ್ತು. 3ನೇ ಕ್ಲಾಸ್. ಸರಿ, ಓದೋದು ಯಾಕೆ ಬಿಟ್ರಿ? ಓದೋದು ಮತ್ತೆ ಕಷ್ಟ ಇತ್ತು. ಈಗೆಲ್ಲ ಮೊದಲೇ ಭಾಳ ಕಷ್ಟ ಇತ್ತು. ಅದಕ್ಕೆ ವ್ಯಾಪಾರ ಶುರು ಮಾಡಿ. ಸೊ ಓದೋದು ಬರೀ ಬರುತ್ತಾ? ಓದೋದು ಬರಲ್ಲ. ಇನ್ನು ಬರಲ್ಲ. ಬರೆಯೋಕ್ಕೂ ಬರಲ್ಲ. ಸೈನ್ ಹಾಕ್ತೀರಾ? ಸೈನ್ ಹಾಕ್ತೀನಿ. ಸರಿ, ಹೇಳಿ. 3ನೇ ಕ್ಲಾಸ್ ಓದಿದ್ರಿ? 3ನೇ ಕ್ಲಾಸ್ ಓದಿದ್ದೀನಿ. ಕಷ್ಟ ಇತ್ತು ಅಂತ ಮನೆಗೆ ಬಿಟ್ರಿ? ಕಷ್ಟ ಇತ್ತು ಅಂತ ಮನೆಗೆ ಬಿಟ್ಟು. ಸ್ಟಾರ್ಟಿಂಗ್ ಯಾಕೆ ಕೆಲಸ ಮಾಡಿದ್ರಿ? ಸ್ಟಾರ್ಟಿಂಗ್ ಅದೇ ಗುಜರಿ ವ್ಯಾಪಾರ ಮಾಡಿದ್ದು. ಸ್ಟಾರ್ಟಿಂಗ್ ಬ್ರೇಡ್ ವ್ಯಾಪಾರ ಮಾಡಿದ್ದೆ. ಬ್ರೇಡ್ ವ್ಯಾಪಾರ ಮಾಡಿ ಆಮೇಲೆ ಗುಜರಿ ಮಾಡಿದೆ. ಸೆಳಕೊಪ್ಪ ಫ್ಯಾಕ್ಟ್ರಿ ಇತ್ತಲ್ಲ, ಸೆಳಕೊಪ್ಪ ಫ್ಯಾಕ್ಟ್ರಿ ಇತ್ತು 30 ವರ್ಷ ಹಿಂದೆ. ಎಲ್ಲಿ? ಸೆಳಕೊಪ್ಪದಲ್ಲಿ ಫ್ಯಾಕ್ಟ್ರಿ ಇತ್ತು, ಬ್ರೇಡ್ ಫ್ಯಾಕ್ಟ್ರಿ. ಅಲ್ಲಿಂದ ತಗೊಂಡ್ಬಂದು ಮಾಡ್ತಿದ್ದೆ. ಬೆಳಗ್ಗೆ ಮೊದಲೇ ರೂಪಾಯಿ 4 ಬ್ರೆಡ್ ಇತ್ತು. ರೂಪಾಯಿ 4 ಬ್ರೆಡ್. ಬಟಾರ್ ಇದಲ್ಲ, ಬಟರ್ ಇತ್ತಲ್ಲ 10 ಪೈಸೆ ಒಂದು, ಅದು ರೂಪಾಯಿ 10 ಮಾಡ್ತಿದ್ದೆ. ಸರಿ, ಆ ವ್ಯಾಪಾರ ಬಿಟ್ಟು ಗುಜರಿ ವ್ಯಾಪಾರಕ್ಕೆ ಬಂದ್ರಿ. ಯಾವ್ದ್ರಲ್ಲಿ ಲಾಭ ಜಾಸ್ತಿ ಕಂಡ್ರಿ? ಗುಜರಿಲೇ ಲಾಭ. ಸರಿ, ಇವತ್ತಿನ ನಿಮ್ಮ ವ್ಯಾಪಾರದ ಬಗ್ಗೆ ನಮ್ಗೆ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ನೀವು ಎಲ್ಲೆಲ್ಲಿ ಹೋಗ್ತೀರಾ, ಯಾಕೆ ಗುಜರಿ ಕಲೆಕ್ಟ್ ಮಾಡ್ತೀರಾ, ಪ್ರತಿಯೊಂದು ಮಾಹಿತಿ ಹೇಳ್ಬೋದಲ್ಲ? ಸರಿ, ಓಕೆ ವೀಕ್ಷಕರೇ, ನೋಡಿದ್ರಲ್ಲ. ಸೊ ಈಗ ಇವ್ರ ವ್ಯಾಪಾರ ಹೇಗೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಇದೇ ಥರ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಸರಿ, ಶುರು ಮಾಡೋಣ ಹಾಗಾರೆ. ಬನ್ನಿ. ಇಲ್ಲಿ ಕೆಲವೊಂದು ಐಟಮ್ಸ್ ಇದ್ದಾವೆ, ಅದು ಗುರ್ತು ಸಿಗತ್ತಾ ನೋಡೋಣ ಬನ್ನಿ. ಇದು ಟೈರ್ ಅಂತ ಗುರ್ತು ಸಿಗತ್ತೆ. ಇದು ಏನಂತ ಗೊತ್ತಿಲ್ಲ, ಎಲ್ಲ ಪುಡಿ ಮಾಡಿಬಿಟ್ಟಾರೆ. ಇದು ಸೈಕಲ್ ವೀಲು. ಇದು ಏನಂತ ಗೊತ್ತಿಲ್ಲಪ್ಪ. ಇದು M80 ಹಿಂದ್ಗಡೆ ಕೂರ್ತಿರಲ್ಲ ಅದು. ಬೈಕ್ ಸೀಟ್. ಇದು ಒಂದು ಸಣ್ಣ ಸೈಕಲ್ ಟೈರ್. ಇದು ಯಾವುದೋ ಬೈಕಿಂದ ಇದು ಮಾಸ್ಕ್. ಇದು ಏನಂತ ಗೊತ್ತಿಲ್ಲ. ಇದು ಹ್ಯಾಂಡ್ಲ. ಸೈಕಲಿಂದ ಬೈಕಿಂದ ಸೈಕಲಿಂದನಪ್ಪ. ಇಲ್ಲಷ್ಟು M80 ಸೀಟು. ಇದು ನೋಡಿದ್ರೆ ಗೊತ್ತಾಗತ್ತೆ M80 ಸೀಟು. ಎಲ್ಲ ಶಾಕ್ ಅಬ್ಸರ್ವ್ ಇದಾವೆ ನೋಡಿ. ಇವೆಲ್ಲ ಇನ್ನೂ ಅದೇ ಶೇಪಲ್ಲೇ ಇದ್ದಾವೆ. ನಾನು ಯಾಕಿದು
ಶೇಪ್ ಇದೆ ಅಂತ ಹೇಳಿದ್ರೆ ಇಲ್ಲೊಬ್ಬರು ಬಾಹುಬಲಿ ಸಿನಿಮಾ ನೋಡಿದ್ರಿ ನೀವು, ಅದರಲ್ಲಿ ಕಟ್ಟಪ್ಪ ಅಂತ ಒಬ್ರು ಇದ್ದಾರೆ. ಅದೇ ಥರ ಇಲ್ಲೊಬ್ಬ ಕುಟ್ಟಪ್ಪ ಅಂತ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ನೋಡಿ ಹೆಂಗೆಲ್ಲ ಕೊಟ್ಟು ಪುಡಿ ಮಾಡಿ ಬಿಸಾಕ್ತಾ ಇದ್ದಾರೆ. ಎಲ್ಲ ಪುಡಿ ಮಾಡಿ ಬಿಸಾಕ್ತಾರೆ ನೋಡ್ರಿ. ಆಪ್ಕ ನಾಮ್ ಕ್ಯಾ? ಜಾವೀದ್ ಅಹಮದ್. ಜಾವೀದ್ ಅಹಮದ್. ಜಾವೀದ್ ಅಹಮದ್. ಹಾಂ, ಸ್ವಲ್ಪ ಜೋರ ಮಾತಾಡ್ರಿ. ಜಾವೀದ್ ಅಹಮದ್. ಜಾವೀದ್ ಅಹಮದ್. ನೀವು ಎಷ್ಟು ವರ್ಷದಿಂದ ಮಾಡ್ತೀರಿ ಕೆಲಸ? ಇದು ಈಗ ಒಂದು 12 ವರ್ಷ ಆಯ್ತು ಈಗ. 12 ವರ್ಷ. 12 ವರ್ಷದಿಂದ ಮಾಡ್ತಾ ಇದ್ದೀರಾ. ಈಗ ಅವ್ರು ರೆಹಮಾನ್ ಸಾಬು ನೀವು ಪಾರ್ಟ್ನರ್ಸ್ ಏನು? ಇಲ್ಲ, ಅವ್ರ ಸೌಕರ್, ನಾವು ಹಿಂಗೆ ಲೇಬರ್ ಕೆಲಸ ಮಾಡೋದು. ಜೊತೆ ಕೆಲಸ ಮಾಡ್ಕೊಂಡಿದ್ದೀರಿ ಅಲ್ಲಿ. ಹಾಂ. ಈಗ ಏನೋ ಕೆಲಸ ಮಾಡ್ತಿದ್ರಿ ಈಗ? ಇದೇ ಹೊಡಿಯೋದು ಮಾಲ್ದಾರಿ. ಇದು ತಾಮ್ರ ಹಿತ್ತಾಳೆ ಎಲ್ಲ ಬೇರೆ ಮಾಡಬೇಕು. ಅದೇ ಮಾಡ್ತಾ ಇರೋದು. ಒತ್ತೇರಿಲ್ಲ. ಇವನ್ನೆಲ್ಲ ಹೊಡೆದು ಬೇರೆ ಮಾಡ್ತಾ ಇದ್ದೀರಾ? ಇದೆಲ್ಲ ಹೊಡೆದು ಮತ್ತೆ ಬೇರೆ ಮಾಡಬೇಕು. ಅದಷ್ಟು ಎಲ್ಲ ನೀವೇ ಮಾಡಿರೋದ ಬೇರೆ ಮಾಡಬೇಕಾಗಿದ್ದ? ಇಲ್ಲ, ಅದೆಲ್ಲ ಮಾಡಿದ್ದೆ ಅದು. ಮತ್ತೆ ಎಷ್ಟು ಕೊಡ್ತಾರೆ ನಿಮಗೆ ಸಂಬಳ ಸಾವುಕಾರ? 400 ರೂಪಾಯಿ ದಿನಕ್ಕೆ? 500 ಈಗ. 500 ರೂಪಾಯಿ ದಿನ? ಅಡ್ಡಿಲ್ಲ ಅಲ್ರಿ ಸಾಹೇಬ್ರ, ದಿನಕ್ಕೆ 500 ರೂಪಾಯಿ. 2 ಪ್ಲೇಟ್ ಕುಷ್ಕ ಕಬಾಬ್. ಈಗ ಬೆಳಗ್ಗೆ 10 ಗಂಟೆಗೆ ಬಂದು 8 ಗಂಟೆಗೆ ಹೋಗೋದು. ಬೆಳಗ್ಗೆ 10ರಿಂದ 8 ಗಂಟೆ? 8 ಗಂಟೆ. ಹಾಂ. ಕುಷ್ಕ ಬಿರಿಯಾನಿ ಎಲ್ಲ ಬರ್ತೀವಿ. ಕುಷ್ಕ ಬಿರಿಯಾನಿ ಬರುತ್ತಲ್ರಿ, ಮತ್ತಿನ್ನೇನು ಆರಾಮ. ಬೇರೆ ಬಿಸ್ನೆಸ್ ಮಾಡ್ತೀರಾ? ಬೇರೆ ಏನಿಲ್ಲ, ಇದೇ ಬಿಸ್ನೆಸ್. ಯೂಟ್ಯೂಬ್ ಒಟ್ಟು ನಿಮಗೆ ಈಗ ನಿಮ್ಮ ಡ್ಯೂಟಿ ಅಷ್ಟೇ. ಯೂಟ್ಯೂಬಿಗೆ? ಯೂಟ್ಯೂಬಿಗೆ. ನಿಮಗೆ KGF ಪಾಪ ಗೊತ್ತಾ? ಅದೇನು ಗೊತ್ತಿಲ್ಲ. KGF ಪಾಪ ಅಂತ ಕೋಲಾರ. ಅವರು ಹಿಂಗೆ ಗುಜರಿ ವ್ಯಾಪಾರ ಮಾಡ್ತಿದ್ರಂತೆ. ಅವರೀಗ ಕೋಟ್ಯಾಧಿಪತಿ. ಹೆಂಗಾದ್ರೆ ಹೇಳ್ರಿ ನೋಡೋಣ. ಅದೇ ಈ ಗುಜರಿ ಕೆಲಸದಾಗ ಏನು? ಗುಜರಿ ಕೆಲಸ ಅಲ್ರಿ, ಅವ್ರಿಗೆ ಗುಜರಿ ಮಾರ್ತಾ ಇದು ಮಾಡ್ಬೇಕಾದ್ರೆ ಏನೋ ಗೋಲ್ಡ್ ಸಿಕ್ಕಿತ್ತಂತೆ. ಗೋಲ್ಡ್, ಇದು ಬಂಗಾರ. ಹಂಗೆ ನಿಮಗೆ ಯಾವ ಥರ ಗೋಲ್ಡ್ಗಳು ಸಿಕ್ಕಿತ್ತಾ? ಇಲ್ಲ. ಪರವಾಗಿಲ್ಲ ಹೇಳ್ರಿ. ಇಲ್ಲ, ಸಿಗ್ಲಿಲ್ಲ ಬಿಡ್ರಿ. ಸಿಗ್ಲಿಲ್ಲ? ಮತ್ತೆ ಸಿಕ್ಕಿದ್ರೆ ನೀವು ಗುಜರಿ ಬಾಬು ಹತ್ರ ಫೇಮಸ್ ಆಗ್ಬಿಡ್ತಿದ್ರೆ. ಕೋಟ್ಯಾಂತರ ರೂಪಾಯಿ ಆಗ್ತಿದ್ದೀವಿ ಸಿಕ್ಕಿದ್ರೆ. ಸಿಗ್ಲಿಲ್ಲಲ್ಲ. ಇದು ಯಾಕೆ ಗೋಲ್ಡ್ ಇದ್ದಂಗಿದೆ? ಇದೇ ತಾಮ್ರ. ಇದು ತಾಮ್ರನಾ? ಇದು ಮತ್ತೆ ಬೇರೆ ಮಾಡಿ ಹಾಕ್ಬೇಕೀಗ. ಇವಾಗ ತೆಗ್ದು ಹಾಕ್ಬೇಕು ಬೇರೆ ಮಾಡಿ. ಮತ್ತೆ ಬರೋ ಐಟಮ್ ತಕ್ಕೊಂಡು ಬಾಗಿದ್ದು ಬೇರೆ ಹಾಕಿ ಬೀಸಾಡೋದು. ಇದೆಲ್ಲ ರಟ್ಟು ಎಲ್ಲ ಹಿಡ್ಕೊಂಡು. ಈ ಕಡೆ ಎಲ್ಲ ಪೇಪರ್ ಐಟಮ್. ರಟ್ಟಿದೆ ಇಲ್ಲಿ. ಇದು ಯಾವುದೋ ಸೀಟು. ಸೊ ಅಷ್ಟು ಗುಜರಿ ಐಟಮೇ ನೋಡ್ತಾ ಇದ್ದೀರಿ ಅಷ್ಟು. ಸೊ ನಾವು ಗುಜರಿ ಅಂತಿದ್ದೀವಿ, ಅವ್ರಿಗಿದೆ ಲಕ್ಸುರಿ. ಇಲ್ಲಿ ಯಾವುದೋ ಸೈಕಲ್ ಇದೆಯಲ್ಲ, ಅಂದರೆ ಸೈಕಲ್ ಬೇರೆ ಇದೆ, ಕಂಡೀಷನಲ್ಲೇ ಇದೆ. ಹಾಂ, ಇಲ್ಲೋ ಒಂದು ಬೈಕ್ ಟೈರ್ ಇದೆ, ಚೇರು, ಕುರ್ಚಿ ಎಲ್ಲ ಐಟಮ್ ಇದೆ ನೋಡ್ರಿ ಇಲ್ಲಿ. ಇಂಥ ಐಟಮ್ ಇಲ್ಲ ಅಂತಿಲ್ಲ. ಹಾಂ, ಬಾಬಾ ಇದು ನೋಡ್ರಿ ರಾಡು ಸಾಹೇಬ್ರೆ, ಒಬ್ರು ತಲೆ ಹೊಡಿಬೋದು ಇದ್ರಾಗೆ. ಹಾಂ, ರಾಡ್ ಕೂಡ ಗುಜರಿಗೆ ಬಂದಿದೆ. ಇದು ಕೆಳಗಡೆ ತೂಕ ಮಾಡೋದು ಗುಜರಿ ಎಲ್ಲ ಇದೆ, ತೂಕ ಮಾಡೋಕೆ ಇಟ್ಟಿರೋದು. ಸ್ಕೇಲ್ ಇದೆ, ಇದ್ರ ಮೇಲೆ ತೂಕ ಹಾಕ್ತಾರೆ. पूरा व्यापार जगह तो है। व्यापार जगह गुजरी व्यापार जगह करेक्ट बेटे। हाँ बेटा कपड़ा तगड़ो प्लास्टिक काली बाटले कपड़ा तगड़ो प्लास्टिक गाड़ी बाटले कपड़ा तगड़ो प्लास्टिक काली बाटले कपड़ा तगड़ो प्लास्टिक गाड़ी बाटले 346 minutes later. ಇದು ಕಬ್ಬಣ ಇದು ಕಬ್ಬಣ ಕಬ್ಬಣ ಹೆಂಗೆ ಕೆ ಜಿಗೆ? ಇದು ಕೆ ಜಿ 28 ರೂಪಾಯಿ ಹೋಲ್ಸೇಲ್ ತೊಗೊತಾ ಇದ್ದೀವಿ. ಹಾಂ,
ಚಿಲ್ಲರೆ ಆದರೆ 20 ರೂಪಾಯಿ. ಹಾಂ ಅದು ಖರ್ಚು ಬರುತ್ತಲ್ಲ, ಬಾಡಿಗೆ ಗಿಡಿಗೆ ಬರುತ್ತಲ್ಲ, ಹಾಂ ಶಿವಮೊಗ್ಗ 32 ರೂಪಾಯಿ ಇದೆ. ಹಾಂ ಇಲ್ಲಿ 28 ರೂಪಾಯಿ ಖರೀದಿ ಮಾಡ್ತಾ ಇದ್ದೀನಿ. ಹಾಂ ಇದು ಇತ್ತಲ್ಲ, ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಪುಡಿ ಮಾಡಿ ಇದು ಮಾಡ್ತಾರೆ, ಕಳಿಸ್ತು ಮಾಡ್ತಾರೆ. ನೀವೇನು ಪುಡಿ ಮಾಡಲ್ಲ ಈಗ ಅದು? ನಾನು ಪುಡಿ ಮಾಡಲ್ಲ, ಹಂಗೆ ಕಳಿಸ್ತೀನಿ. 28 ರೂಪಾಯಿ ಕೆ ಜಿ. 28 ರೂಪಾಯಿ ಕೆ ಜಿ ನಾವು ತೊಗೊಳೋದು. ನೀವು ತಗೊಳೋದು? ಹಾಂ. ಅಲ್ಲಿ ಚಿಲ್ಲರೆ ಹೋದರೆ ವ್ಯಾಪಾರಕ್ಕೆ ಹೋಗ್ತೀವಲ್ಲ, ಚಿಲ್ಲರೆ 20 ರೂಪಾಯಿ ಕೆ ಜಿ. ಹಾಂ ಹಾಂ ಹಾಂ, 20 ರೂಪಾಯಿ ಕೆ ಜಿ. ಸರಿ, ನೆಕ್ಸ್ಟ್ ಇದು ಯಾವುದು ಪ್ಲಾಸ್ಟಿಕ್ ಇದೆಯಲ್ಲ, ಹಾಂ, ಇದು ಇದೆ ಹೆಂಗೆ ಕೆ ಜಿ ಕೊಡಪ್ಪನ? ಈ ಪ್ಲಾಸ್ಟಿಕ್ಕು ಇಲ್ಲಿ ಪ್ಲಾಸ್ಟಿಕ್ ಹೊರಗಡೆ ಐತೆ. ಅಲ್ಲ, ಕೆ ಜಿ ಆಗದ ತಗಡು. ಒಂದು ನಿಮಿಷ, ತಗಡು. ಸರಿ, ಎಲ್ಲ ರೇಟ್ ಹೇಳ್ತಿದ್ದೀವಿ ನೋಡ್ರಿ ಇವತ್ತು. ಇದು ತಗಡು. ಇದು 12 ರೂಪಾಯಿ ಕೆ ಜಿ ತೊಗೊಳೋದು. 12 ರೂಪಾಯಿ ಕೆ ಜಿ ತಗಡು ತೊಗೊಳೋದು. ಇದು ಶಿವಮೊಗ್ಗ ಆದರೆ 15 ರೂಪಾಯಿ ಇದೆ. ಕೊಡಿಲ್ಲ ನೋಡೋಣ ತಗಡು ಡಬ್ಬ. ಸರಿ ನೋಡಿರಿ, ನಿಮ್ಮ ಮನೇಲಿ ಈ ಥರ ತಗಡು ಡಬ್ಬ ಇದ್ರೆ ಇಟ್ಟಿರಿ. 12 ರೂಪಾಯಿ ಕೆ ಜಿ. ಹಾಂ, ಅಲ್ಲನ್ರಿ ಸಾಹೇಬ್ರ? ಲಾಸ್ಟ್ ಫೈನಲ್ಲು ಹೋಲ್ಸೇಲ್ ರೇಟ್ ಅಂದರೆ ಹಾಂ, 18 ರೂಪಾಯಿ ಹಾಕ್ಕೊಡ್ತೀನಿ. ಹೋಲ್ಸೇಲ್ ರೇಟ್ 18 ರೂಪಾಯಿ ತನಕ ಕೊಡ್ತೀರಾ? 18 ರೂಪಾಯಿ ಹೋಲ್ಸೇಲ್ ಆಗಿ. ಹೋಲ್ಸೇಲ್. ಹಾಂ, ನೆಕ್ಸ್ಟ್ ಅದಾದ್ಮೇಲೆ ಇದೇನಿದು? ಇದು ನ್ಯೂಸ್ ಪೇಪರ್. ಒಂದು ನಿಮಿಷ ತಡ್ರಿ, ಇದು ವೇಸ್ಟ್ ಪೇಪರ್ ಇದು. ಓಹೋ, ಕೆ ಜಿ ಎಫ್ ಸುತ್ತಿಗೆ ಇದೆ ಇಲ್ಲಿ. ಕೆ ಜಿ ಎಫ್ ಸಿನಿಮಾ ನೋಡಿದ್ದೀರಾ? ಹಾಂ, ಕೆ ಜಿ ನೋಡಿದ್ದೀರಾ? ನೋಡಿರಿ, ಸುತ್ತಿಗೆ ಇಲ್ಲೇ ಇದೆ ಕೆ ಜಿ ಎಫ್ ಸಿನಿಮಾದ್ದು. ಎಷ್ಟು ಕೆ ಜಿ ಐತಿ ಇದು ಸಾಹೇಬ್ರಿ? ಇದು ಒಂದು 6 ಕೆ ಜಿ 6-7 ಕೆ ಜಿ ಇದೆ. ಸ್ವಲ್ಪ ಹಿಂಗೆ ಇಟ್ಕೊಳ್ರಿ ನೋಡಿ, ಎಷ್ಟು ಥರ ಹಿಂಗೆ. ಒಳ್ಳೆ ಪೋಸ್. ನೆಕ್ಸ್ಟ್ ಕಬ್ಬಣ ಆಯ್ತು, ತಗಡ ಆಯ್ತು. ನೆಕ್ಸ್ಟ್ ಇದೆ ಅದಕ್ಕೆ ಬರುತ್ತೆ ಇದು ಗ್ಯಾಸ್. ಇಲ್ಲ, ಗ್ಯಾಸ್ ಅದು ವೇಸ್ಟಾ? ಕಟ್ ಮಾಡಬೇಕು. ಕಟ್ ಮಾಡೋದು ಅಲ್ಲ, ಟೈರ್ ರಬ್ಬರ್ ಲಾಭ ಇಲ್ಲ? ರಬ್ಬರ್ ಇಲ್ಲ. ಇದು ನ್ಯೂಸ್ ಪೇಪರ್, ವೇಸ್ಟ್ ಪೇಪರ್ ಇದು. ಇದು ನ್ಯೂಸ್ ಪೇಪರ್ ನೋಡಿರಿ, ವೇಸ್ಟ್ ಪೇಪರ್ ಇದು. ಹಾಂ, ಒಳ್ಳೆ ಪೇಪರ್ ಆದರೆ ರೇಟ್ ಹೋಗುತ್ತೆ. ಅಂಗಡಿಗೆ ಕೊಡೋದಾರೆ. ಇದು ವೇಸ್ಟ್ ಪೇಪರ್ 11 ರೂಪಾಯಿ 12 ರೂಪಾಯಿ ಇದೆ. ವೇಸ್ಟ್ ಪೇಪರ್ 11 ರೂಪಾಯಿ. 11 ರೂಪಾಯಿ. ಹಾಂ, ಅದು ಒಳ್ಳೆ ಪೇಪರ್ ಆದರೆ ಒಂದು 15 ರೂಪಾಯಿ 20 ರೂಪಾಯಿ ರೇಟ್ ಇದೆ. 15 ರೂಪಾಯಿ 20 ರೂಪಾಯಿ. ಯಾವುದು ಒಳ್ಳೆ ಪೇಪರ್ ಅಂದರೆ ಒಳ್ಳೆ ಅಂಗಡಿ ಶಾಲೆ ಮಕ್ಕಳು ಓದ್ತಾರಲ್ಲ, ನೋಟ್ಬುಕ್. ನೋಟ್ಬುಕ್ ಬೇರೆ ಇದೆ. ಹಾಂ, ಅದು ಶಾಲೆಗೆ ನ್ಯೂಸ್ ಪೇಪರ್ ಒಳ್ಳೆ ಕೊಡ್ತಾನೆ. ನೀವು ಚಾನಲ್ ಹೆಸರು ಪೆಪ್ಪರ್ ಫ್ರೈ ಅಂತ. ಯಾವುದು? ಹಾಂ, ಆಮೇಲೆ ಇದು ಇದ್ಯಾವುದಿದೆ? MB ಎಕ್ಸೈಜ್. ಹಾಂ, ಇದು ಎಕ್ಸೈಜ್ ಇದೆ. ಹಾಂ, ಇದಕ್ಕೆ ಎಷ್ಟು? ಇದಕ್ಕೆ 15 ರೂಪಾಯಿ ಕೆ ಜಿ ಇದೆ. ಸೇಮ್ ಅದು ಇದು ಒಂದೇ? 15 ರೂಪಾಯಿ. ಅದು ಬೇರೆ. 15 ರೂಪಾಯಿ ಪೇಪರ್ ವೈಟ್. ಎಕ್ಸೈಜ್ ಇದೆ. ಹಾಂ, ಇದು ಎಕ್ಸೈಜು. ಇದು ಟೆಕ್ಸ್ಟ್ 2 ರೂಪಾಯಿ ಕೆ ಜಿ. ಇದು ಟೆಕ್ಸ್ಟ್ ಬುಕ್ಕಾ? ಟೆಕ್ಸ್ಟ್ ಬುಕ್. ವೇಸ್ಟ್ ತೋರಿಸಿ ನೋಡು. ಟೆಕ್ಸ್ಟ್ ಬುಕ್ ವೇಸ್ಟ್ ಯಾವುದು? ಟೆಕ್ಸ್ಟ್ ಬುಕ್ ಇರಲಿ, ಆಮೇಲೆ ನೋಡೋಣ. ನೆಕ್ಸ್ಟ್ ಇದು ಯಾವ್ದು? ತಗಡಲ್ಲ, ಸ್ಟೀಲ್. ಓಕೆ, ಸ್ಟೀಲ್ ಐಟಮ್ ಎಲ್ಲ ಇಲ್ಲಿದಾವೆ ನೋಡಿರಿ. ಸ್ಟೀಲ್ ಮಿಕ್ಸಿ, ಜಾರು, ಬ್ಲೇಡು. ಸ್ಟೀಲ್ ಇದು. ಸ್ಟೀಲ್. ಇದು ಹೆಂಗೆ ಕೆ ಜಿ? ಇದು 30 ರೂಪಾಯಿ ಕೆ ಜಿ. 30 ರೂಪಾಯಿ ಕೆ ಜಿ. 30 ರೂಪಾಯಿ ಕೆ ಜಿ. ಅಷ್ಟು ಜಾಸ್ತಿ ಕೊಡ್ತೀರಾ? ಇಲ್ಲ, ಇದು ಒಂದು 5 ರೂಪಾಯಿ ಹೆಚ್ಚು ಕಮ್ಮಿ ಜಾಸ್ತಿ. ಹಾಂ, ಅದು ಪಾತ್ರೆಗಾದರೆ ಲೆಸ್ ಮಾಡಲ್ಲ. ಪಾತ್ರೆ ಅಂಗಡಿ ಆದರೆ ಲೆಸ್ ಮಾಡ್ತಾರೆ. ನಾವೇನು ಲೆಸ್ ಇಲ್ಲ, ಹಂಗೆ ಕಾಟ ಮಾಡೋದು, ಹಂಗೆ ಇದು ಮಾಡೋದು. ಏನು ಲೆಸ್ ಇಲ್ಲ ಆದರೆ 35 ರೂಪಾಯಿ ಕೆ ಜಿ ಹೋಲ್ಸೇಲ್ ತೊಗೊಳ್ತೇವೆ. ಎಷ್ಟು ಕೆ ಜಿ ಇದೆ ಸಾಹೇಬ್ರೆ ಇದು? ಒಂದು 35 ಕೆ ಜಿ ಇದೆ. 35-40 ಕೆ ಜಿ. ನೋಡಿರಿ, ನಿಮ್ಮ ಮನೇಲಿ ಗುಜರಿ ಐಟಮ್ ಇದ್ರೆ ತಂದು ಇಲ್ಲಿ ಕೊಡ್ರಿ, ತಗೊಂತಾರೆ ಇವರು. ಇದು ಶಾಕಪ್ ಜರ್ ಇದೆಲ್ಲ ಯಾವುದಿದೆ? ಸ್ಟೀಲಾ? ಇಲ್ಲ, ಕಬ್ಬಣ ಒಡೆಯೋದು. ಮತ್ತು ಅಲ್ಲೇ ಇದೆಲ್ಲ ಅದು ಗಾಡಿ ಐಟಮ್ ಬೇಡ. ಇದು ಗಾಡಿ ಐಟಮ್ ಬೇಡ. ಹಾಂ, ಪೈಪ್ PVC ಪೈಪ್. ಹಾಂ, PVC 22 ರೂಪಾಯಿ. 22 ರೂಪಾಯಿ ಪೀಸ್. PVC ಕೆಜಿಗೆ ಹೋಲ್ಸೇಲ್ ತೊಗೊಳೋದು. ಹಾಂ, ಹೋಲ್ಸೇಲ್ ಇಲ್ಲಿ ತಂದು ಕೊಟ್ಟರೆ. ಹಾಂ, ಅಲ್ಲಿ ಬಂದರೆ 15 ರೂಪಾಯಿ. ನೀವು ಮನೆ ಬಾಗಿಲಿಗೆ ಬಂದರೆ 15 ರೂಪಾಯಿ. 15 ರೂಪಾಯಿ. ಅವ್ರು ಇಲ್ಲಿ ಬಂದರೆ ಜಾಸ್ತಿ. ಅವ್ರು ಬಂದು ಇಲ್ಲಿ ಬಂದರೆ ಜಾಸ್ತಿ. 22 ರೂಪಾಯಿ. ಆಮೇಲೆ ನಮ್ಮ ಮನೇಲಿ ಏನಾಗೋದು ಗೊತ್ತಾ? ಹಾಂ, ನಮ್ಮ ಗುಜರಿಗೆ ಯಾವ ಐಟಮ್ಗೆ ಎಷ್ಟು ರೇಟು ಅಂತ ಒಂದು ಗೊತ್ತಿರಲ್ಲ. ಅದೇ ಎಲ್ಲ ವೇಸ್ಟ್ ಅಂತ ತೆಗೆದು ಒಗಿತಾ ಇರ್ತೀವಿ. ಅದೇ. ಸೊ ಇವತ್ತು ನೀವು ಒಂದೊಂದು ರೇಟ್ ಹೇಳಿದ್ರೆ ನಮ್ಗೆ ಅದು ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅದೇ ಗೊತ್ತಾಗ್ತದೆ. ಅದೇ ಸರಿ ಅದೇ ಗೊತ್ತಾಗ್ತದೆ. ಸ್ಟೀಲು, ಆಮೇಲೆ ಪೇಪರು, ಟೆಸ್ಟು, ಆಮೇಲೆ ವೇಸ್ಟ್ ಎಲ್ಲ ಇದ್ದಿರುತ್ತೆ. ಪ್ಲಾಸ್ಟಿಕ್ ತೋರಿಸ್ತಾನೆ. ಪ್ಲಾಸ್ಟಿಕ್ ರಟ್ ರಟ್ ನೋಡೋಣ.
ಇದು ಟೆಸ್ಟ್ ಇಲ್ಲಿದೆ, ಇದು ಟೆಸ್ಟ್ ಬುಕ್ ಇದು, ವೇಸ್ಟು ಹ್ಞೂ ರಟ್ಟು ಗಿಟ್ಟು ಇದು 200 ರೂಪಾಯಿ ಕ್ವಿಂಟಲ್, ಇದು 200 ರೂಪಾಯಿ ಕ್ವಿಂಟಲ್, 2 ರೂಪಾಯಿ ಕೆ ಜಿ ಇತ್ತು ರಟ್ಟು, ಬರೀ 2 ರೂಪಾಯಿ ಕೆ ಜಿನ 2 ರೂಪಾಯಿ ಕೆ ಜಿ ರಟ್ಟು ಇದು ಅಷ್ಟೇ? ಅಷ್ಟೇ. ಹಾಂ ಶಿವಮೊಗ್ಗ 300 ರೂಪಾಯಿ ಇದೆ ಇದು, ಹಾಂ ಶಿವಮೊಗ್ಗ 300 ರೂಪಾಯಿ ಕೆ ಜಿ, ಹಾಂ 300 ರೂಪಾಯಿ ಕ್ವಿಂಟಲ್. ಹಾಂ ಈ 3 ರೂಪಾಯಿ ಕೆ ಜಿ ಹ್ಞೂ ಶಿವಮೊಗ್ಗ ರೇಟು, ಹಾಂ ಇಲ್ಲಿ 2 ರೂಪಾಯಿ ತೊಗೊಳೋದು, 2 ರೂಪಾಯಿ ತಗೊಂತೀರಾ? 2 ರೂಪಾಯಿ ಮನೆ ಬಾಗಿಲಲ್ಲಿ ತೊಗೊತೀನಿ. ಹ್ಞೂ ಇದು ರಟ್ಟು, ಇದು ಹ್ಮ್. ರೇಟ್ ಡೌನ್ ಆಗಿದೆ ರಟ್ಟು, ಹ್ಞೂ ರಟ್ಟು ಐತಲ್ಲ ಹ್ಞೂ ರೇಟು ಡೌನ್ ಆಗಿ ಕಮ್ಮಿ ಅಂದ್ರೆ ಒಂದು 2 ತಿಂಗಳಾಗ್ತು. ಹ್ಞೂ ಮೊದಲೆಲ್ಲ 18 ರೂಪಾಯಿ ಇತ್ತು, ಹ್ಞೂ ಈಗ ಎಲ್ಲ 10 ರೂಪಾಯಿ ಅವನು ತೊಗೊಳ್ತಾ ಇಲ್ಲ ರೊಟ್ಟಿಗೆ. ರಟ್ಟಿಗೆ. ವ್ಯಾಲ್ಯೂ ಕಮ್ಮಿ ಆಗಿದೆ ರಟ್ಟಿಂದು, ಹೋಗ್ತಾನೆ ಇಲ್ಲ. ಹಾಂ ಹ್ಞೂ ಆಮೇಲೆ ಇದೆಲ್ಲ ಯಾವ್ದಕ್ಕೆ ಹೋಗ್ತಾರೆ? ರೀಸೈಕಲ್ ಎಲ್ಲ ಆಗುತ್ತೆ ಇದು? ಮತ್ತೆ ರೆಡಿ ಮಾಡ್ತಾರೆ ಹೊಸದು ಫ್ಯಾಕ್ಟ್ರಿ. ಇದು ಶಿವಮೊಗ್ಗ ಫ್ಯಾಕ್ಟ್ರಿ ಹೋಗುತ್ತೆ, ಶಿವಮೊಗ್ಗ ಫ್ಯಾಕ್ಟ್ರಿ. ಶಿವಮೊಗ್ಗ ಫ್ಯಾಕ್ಟ್ರಿ, ಅಲ್ಲಿ ಕಬ್ಬಣ ಗೋವಾ ಫ್ಯಾಕ್ಟ್ರಿ ಹೋಗುತ್ತೆ. ಹ್ಞೂ ಫ್ಯಾಕ್ಟ್ರಿ ಎಲ್ಲ ರೆಡಿ ಆಗಿ ಬರುತ್ತೆ. ಹ್ಞೂ ಸರಿ, ಮತ್ತೇನು ಐಟಮ್ ಇದೆ ಇವೆಲ್ಲ? ತಗಡು, ಅದೇ ತಗಡು ಕಬ್ಬಣ ಬಿಡ್ರಿ, ಹ್ಞೂ ಈ ತಗಡು ಹಾಕಿ ಜಿಪ್ಲ ಇದು ತಗಡು ಇರ್ತಲ್ಲ ಹ್ಞೂ ಅದು ಅಬಂಡ ಆಗುತ್ತಲ್ಲ, ಹಾಕಿ ಕುಟ್ಟಕ್ಕಿದು, ಹಾಂ 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 ಹಾಕಿ ಕುಟ್ಟಕ್ಕೆ ಇದು ಮಾಡ್ತೀವಿ. ಹಾಂ ಈಗ ಅದು ಟೆಕ್ಸ್ಟ್ ಬುಕ್ಕು ಬ್ಯಾನ್ ಮಾಡಿದ್ದಾರೆ. ಅದು ಇದು ಕವರು ಹಾಂ ಹೋಗ್ತಾ ಇಲ್ಲ ಅದು, ಹಾಂ ಬ್ಯಾನ್ ಮಾಡಿದಾರಲ್ಲ ಇದು ಹಾಂ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ. ಇದು ಹಾಂ ಇದು ಹೋಗ್ತಾ ಇಲ್ಲ ಈಗ. ಹಾಂ ಮೊದಲೇ ಹೋಗ್ತಿತ್ತು, ನೀವು ಹೋಗ್ತಾ ಇಲ್ಲ. ಮೊದಲು ಎಷ್ಟಿತ್ತು ಕೆ ಜಿಗೆ? ಅದು ಮೊದಲೇ ಒಂದು 12 ರೂಪಾಯಿ ಇತ್ತು, ಅದು 12 ರೂಪಾಯಿ ಕೆ ಜಿ. 12 ರೂಪಾಯಿ ಕೆ ಜಿ ಇತ್ತು. ಈಗ ತಂದು ಕೊಟ್ಟರೆ ತಗೊಳಲ್ಲ ನೀವು? ಅವ್ನು ಕೊಟ್ಟರು ಹೋಗಲ್ಲ, ಅದು ಇಷ್ಟ ಹಾಕೋದು. ಕವರು ಬ್ಯಾನ್ ಮಾಡಿ ಗೌರ್ಮೆಂಟ್ ಬ್ಯಾನ್ ಮಾಡಾರಲ್ಲ, ಹ್ಞೂ ಹೋಗಲ್ಲ ಅದು, ಹ್ಞೂ ಗೌರ್ಮೆಂಟ್ ಬ್ಯಾನ್ ಮಾಡಾರಲ್ಲ. ಹಾಂ ಈ ಸೈಕಲ್ ಕಟ್ ಮಾಡಬೇಕು, ಯಾವುದನ್ನ? ಸೈಕಲ್ನ? ಸೈಕಲ್ ಕಟ್ ಮಾಡೋದು. ಸೈಕಲ್ ಚೆನ್ನಾಗಿದೆಯಲ್ಲ ಅದು? ಇಲ್ಲ ಇಲ್ಲ, ಹೋಗಿದ್ದೆ ಬ್ರೇಕಿಗೆ ಹೋಗಿದ್ದೆ, ಹ್ಞೂ ಹೋಗಿ ತಾನೇ ಬಂದಿದ್ದು. ಈಗ ಅದು ಗುಜರಿ ಲೆಕ್ಕ ತಗೊಂಡಿದ್ದ? ಗುಜರಾತ್ ತೊಗೊಂಡಿದ್ದೆ. ಎಷ್ಟು ಕೊಟ್ರಿ ಅದಕ್ಕೆ? ಅದು ತೂಕ ಅಲ್ಲ, 20 ರೂಪಾಯಿ ಕೆ ಜಿ ತೊಗೊಂಡಿದ್ದು. ಹ್ಞೂ 20 ರೂಪಾಯಿ ಕೆ ಜಿ ಒಳಗೆ ಎಷ್ಟು ಬರುತ್ತೋ ಟೈರ್ ಗಿಲಾಸ್ ಮಾಡಿ ಪೀಸ್ ಮಾಡಿ ಕಟ್ಟಿಂಗ್ ಮಾಡ್ತೇನೆ, ಹ್ಞೂ ಎಲ್ಲ ಕಟ್ ಮಾಡ್ತೇನೆ. ಹ್ಞೂ ಅಲ್ಲ, ಇದು ಆ ಸೈಕಲಿಗೆ ಎಷ್ಟು ಕೊಟ್ರಿ ನೀವು ಈಗ? ಸೈಕಲ್ಗೆ ಸೈಕಲಿಗೆ ಒಂದು 120 ರೂಪಾಯಿ, 150 ಅಷ್ಟೇ? 3 ಕೆ ಜಿ, ಹ್ಞೂ ಒಂದು 5-6 ಕೆ ಜಿ ಬರುತ್ತೆ ಅಷ್ಟೇ. ಅಷ್ಟೇ 5-6 ಕೆ ಜಿ ಬರುತ್ತೆ. ಈಗ ಅದೇ ಹಂಗೆ ಸೈಕಲ್ ಅಂಗಡಿಲಿ ಹೊಸದಾದ್ರೆ ಹೊಸದು ರೇಟ್ ಜಾಸ್ತಿ. 2,000ನ? 2,000 ರೂಪಾಯಿ ಇದೆ, ಜಾಸ್ತಿ ಆಯ್ತಾ? ಜಾಸ್ತಿ ಇದೆ. 2,000 ರೂಪಾಯಿ ಇದೆ. ಗುಜರಿ ಸೈಕಲ್ ಬಂತ, ಹ್ಞೂ ಹ್ಞೂ ಸೈಕಲ್ ಇಲ್ಲ, ಹ್ಞೂ ಗುಜರಿ ಸೈಕಲ್. ಹ್ಞೂ ಇದು ನಿಮ್ಮ ಚೇರ ಇದಾ? ಹಾಂ, ಸರಿ ಕುತ್ಕೊಳ್ಳೋದು. ನೋಡಿರಿ, ಇದೆ ಇವ್ರ ಸಿಂಹಾಸನ. ಸಿಂಹಾಸನ ಹ್ಞೂ ಯಾವುದು? ಹ್ಞೂ ಇದು ಇವ್ರ ಗೋಡನ್ನು. ಹಾಂ, ಸಾಹೇಬ್ರಿ ಎಷ್ಟು ಲೋಡ್ ಹಾಕ್ಬೋದು ಇಲ್ಲಿ ಈ ಗೋಡನಲ್ಲಿ? ಇಲ್ಲ ಮಾಲ್ ಕಮ್ಮಿ ಇದೆ ಈಗ. ನೋಡಿರಿ, ಈ ರೂಮಲ್ಲಿ ಅಷ್ಟು ಗುಜರಿ ಐಟಮೇ ಇರೋದು. ಈ ಗುಜರಿ ಐಟಮಲ್ಲಿ ಒಂದು ಇಂಪಾರ್ಟೆಂಟ್ ವಸ್ತು ಇದೆ, ಅದೇನಂತ ತೋರಿಸ್ತೀನಿ ನೋಡ್ರಿ. ಇವರೇ ಮಿಸ್ಟರ್ ಕುರಿ ಸಾಹೇಬ್ರೆ. ಇದೇನು ಗುಜರಿಯಲ್ಲಿ ಬಂದಿದ್ದ ತಂದಿದ್ದ? ತಂದಿದ್ದಿರೋದು ತಂದಿದ್ದ ಕುರ್ಬಾನಿಗೆ ತಂದಿದ್ದು. ಕುರ್ಬಾನಿಗೆ ತಂದಿದ್ದು ಜೋರಿದೆ ಅಲ್ರಿ? ಹ್ಞೂ, ಕುರ್ಬಾನಿಗೆ ತಂದಿದ್ದು. ಹಾಂ, ಭಾಳ ಪ್ರೀತಿ ಇದ್ದು ತಮ್ಮ ಯಾವ ಹಬ್ಬಕ್ಕಿದ? ಕುರ್ಬಾನಿ, ಇದು ಬಕ್ರೀದ್ ಹಬ್ಬ. ಬಕ್ರೀದ್ ಹಬ್ಬಕ್ಕೆ ಕುರಿ. ಇದೇನ್ರಿ ಇದು? ಕರೆ ಪ್ಲಾಸ್ಟಿಕ್ ಇದು. ಇದು ಕರೆ ಕೊಡ್ಕೊಂಡು ಬರ್ತಾ ಇರಲಿಲ್ಲ. ಎಲ್ಡಿ ರೇಟ್ ಇದೆ, 2 ರೂಪಾಯಿ ಕೆ ಜಿ. ಅದು ಕಡಕ್ ಫೈಬರ್, ಹಾಂ, ಕಡಕ್ ಕರೆ ಪ್ಲಾಸ್ಟಿಕ್ ಹೋಗಲ್ಲ. ಹಾಂ, ಇದು ಬಿಸ್ಲರಿ, ಇದು ನೀರಿನ ಬಾಟ್ಲಿ. ಮತ್ತು ನೀರಿನ ಬಾಟ್ಲು ತಗೊಳಲ್ಲ ಅಂದರೆ? ಇಲ್ಲ, ಹೋಗುತ್ತೆ. ಇದು 12 ರೂಪಾಯಿ ಕೆ ಜಿ ರೇಟ್. 12 ರೂಪಾಯಿ ಕೆ ಜಿ. 12 ರೂಪಾಯಿ ಕೆ ಜಿ. 1 ಕೆ ಜಿಗೆ ಎಷ್ಟು ಬರ್ಬೋದು ನೀರಿನ ಬಾಟ್ಲ? ನೀರಿನ ಬಾಟ್ಲಿ 1 ಕೆ ಜಿಗೆ ಒಂದು ನೀರಿನ ಬಾಟ್ಲಿ ಅಂದರೆ ಒಂದು 10-15 ಅಂದರೆ ಕೆ ಜಿ ಬರುತ್ತೆ. 10-15 ಬಾಟ್ಲಿಗೆ 1 ಕೆ ಜಿನ? ಬರುತ್ತೆ. ಹೌದಾ? 12 ರೂಪಾಯಿ ಕೆ ಜಿ. 12 ರೂಪಾಯಿ ಕೆ ಜಿ. ಅರ್ಧ ಲೀಟ್ರ್ 10 ರೂಪಾಯಿ. ಹ್ಞೂ, ನೀರಾದರೆ? ನೀರು ಅಲ್ಲಲ್ಲ, ನೀರು ತಗೊಂಡ್ರೆ ಅಂಗಡಿಲಿ 10 ರೂಪಾಯಿ. ಹಾಂ, ಈಗ ಲಾಸ್ಟ್ ಫೈನಲ್ 15 ರೂಪಾಯಿ ತೊಗೊಂತೀನಿ. 15 ರೂಪಾಯಿ ತನಕ ತಗೊಂತೀರಾ? ಪ್ಲಾಸ್ಟಿಕ್ ಇದು. ಇದು ಪ್ಲಾಸ್ಟಿಕ್. ಇದೇನಿದೆ ಈ ಥರ ಐತಲ್ಲ? ಇದು ಸ್ಟೋದು. ಹ್ಞೂ, ಪ್ಲಾಸ್ಟಿಕ್ ಇದು. ಹ್ಞೂ, ಇದು ಕರೆ ಪ್ಲಾಸ್ಟಿಕ್ ಹೋಗಲ್ಲ. ಅದ್ರಲ್ಲಿ ಹ್ಞೂ, ಕರೆದು ಬೇರೆ ಹಾಕ್ಬಿಡೋದು. ಇದ್ಯಾಕೆ ಕೆ ಜಿ? ಇದು ನಾವು 18 ರೂಪಾಯಿ ತೊಗೊತೀನಿ. ಹ್ಞೂ, ಹೋಲ್ಸೇಲ್. ಹ್ಞೂ, ಅಲ್ಲಿ ಅಂಗಡಿಗೆ ಅದು 12 ರೂಪಾಯಿ. ಹಾಂ, ಅಲ್ಲಿ ವ್ಯಾಪಾರ ಹೋಗ್ತಾಯಿಲ್ಲ, 12 ರೂಪಾಯಿ ಇದೆ. 12 ರೂಪಾಯಿ. ಹ್ಞೂ. ಆಮೇಲೆ ಟೈರಲ್ಲಿ ಇಟ್ಟಿರಲ್ಲ, ಅದು ಯಾರನ್ನ ಕಿಟ್ಟಿರೋದು? ಆ ಟೈರ್ ಹೋಗುತ್ತೆ. ಟೈರ್ ಅಂದರೆ ಅದು ತೂಕ 6 ರೂಪಾಯಿ ಕೆ ಜಿ ಅದು. ಹ್ಞೂ, ಟೈರ್ ಗಿರಾಕಿ ಬಂದಿಲ್ಲ, ಹ್ಞೂ, ಅದು ಇದು ಮಾಡ್ತಾರಲ್ಲ, ಹ್ಞೂ, ಹೋಗುತ್ತೆ ಟೈರ್. ಹ್ಞೂ, ಬಂದಿಲ್ಲ ಗಿರಾಕಿ. 6 ರೂಪಾಯಿ ಕೆ ಜಿ. 6 ರೂಪಾಯಿ ಕೆ ಜಿ. ಆ ಟೈರ್ ಎಷ್ಟು ಕೆ ಜಿ ಇರ್ಬೋದು? ಟೈರು ಇಂದ 6 ರೂಪಾಯಿ ಕೆ ಜಿ ಅಂದರೆ ಒಂದು 30 ರೂಪಾಯಿ ಆಗುತ್ತೆ ಅದು ಬೆಲೆ ಅಷ್ಟೇ.
ಅದ್ರ ರೇಟ್ 30 ರೂಪಾಯಿ. 30 ರೂಪಾಯಿ ಆಗುತ್ತೆ ಪೀಸ್ ಲೆಕ್ಕ. 30 ರೂಪಾಯಿ. 30 ರೂಪಾಯಿ ಪೀಸ್ ಆಗುತ್ತೆ. ಮತ್ತು ಇದು ಎಲ್ಲ ಇದು ಚೀಲ, ಕಾಲಿಗೆ ಚೀಲ. ಹಾಲಿನ ಕವರು ಬ್ಯಾನ್ ಆಗಿದೆ ಈಗ. ಹಾಲಿನ ಕವರ್ ತಂತೀರಾ? ಹಾಲಿನ ಕವರ್ ಇಲ್ಲ, ಬ್ಯಾನ್ ಆಗಿದೆ. ಕವರ್ ಬ್ಯಾನ್ ಆಗಿತ್ತಲ್ಲ, ಕವರ್ ಬ್ಯಾನ್ ಆಗಿತ್ತಲ್ಲ, ಪೂರ್ತಿ ಹಾಲಿನ ಕವರ್ ಇದೆ. ಅದಷ್ಟು ಹಾಲಿನ ಕವರ? ಮೊದಲೇ ಹೋಗಿತ್ತು. 2012 ಹೋಗೋದು. ಈ ಕವರ್ ಬ್ಯಾನ್ ಮಾಡಿದ್ರೆ ಹೋಗಲ್ಲ. ಈಗ 2012 ಹೋಗೋದು. ಈಗ ಬ್ಯಾನ್ ಮಾಡಿದಾರಲ್ಲ, ಕವರ್ ಹೋಗ್ತಾ ಇಲ್ಲ. ತೊಗೊಂಡು ಹಂಗೆ ಇಟ್ಟೇನೆ, ದುಡ್ಡು ತೊಗೊಂಡು ಹಂಗೆ ಇಟ್ಟೇನೆ. ಈಗ ಅದು ವೇಸ್ಟ್ ಈಗ ನಿಮಗೆ? ವೇಸ್ಟ್ ಸುಡಬೇಕು. ಸುಡಾಗ್ತದೆ. ಸರಿ. ಮತ್ತು ಇದು ಗುಜ್ರಿ ಅಲ್ಲ, ಹೊಸದ. ಸೊ ಇದು ಇವರ ಗುಜ್ರಿ ಗೋಡನ್ನು. ಪಕ್ಕದಲ್ಲಿ ಕಾಣ್ತಿರೋದು ಮನೆ, ಅದೇ ಮನೆ, ಇದೇ ಗೋಡನ್ನು. ಏರಿಯಾ ಆದ್ರೆ ಸಾಹೇಬ್ರೆ ಇದು ಕಸ್ಮಾನ್ ಕೊಪ್ಪಳ ಅಂಗನವಾಡಿ, ನಮ್ಮೂರು ಅಂಗನವಾಡಿ. ಅಲ್ಲಿ ಅಂಗನವಾಡಿ ಇದೆ. ಇವ್ರ ಅಂಗನವಾಡಿ ಪಕ್ಕನೇ ಇವ್ರ ಗುಜ್ರಿ ಅಂಗಡಿ. ಇವ್ರು ಯಾರು, ನಿಮ್ಮ ಮಗನ? ನಮ್ಮ ಮಗ ಅಲ್ಲ, ನಮ್ಮ ತಮ್ಮನ ಮಗ. ಅಬ್ದುಲ್ ಕದೀರ್ ಮಗ. ಕದೀರ್ ಮಗ. ಸರಿ, ಬನ್ನಿ ಈ ಉದ್ಯಮದ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಾಹೇಬ್ರ ನೀವು ಕುತ್ಕೊಬಿಡ್ರಿ ಚೇರಲ್ಲಿ. ಸಾಹೇಬ್ರ ಎಷ್ಟೊತ್ತು ನಿಮ್ಮ ಐಟಮ್ ಬಗ್ಗೆ ಎಲ್ಲ ಹೇಳಿದ್ರಿ, ಎಲ್ಲ ರೇಟ್ ಬಗ್ಗೆನೇ ಹೇಳಿದ್ರಿ, ಸರಿನಾ? ಈಗ ಇದು ಇಷ್ಟೊಂದು ಬರುತ್ತಲ್ಲ, ಎಷ್ಟು ದಿನಕ್ಕೊಂದು ಲಾರಿ ಲೋಡ್ ಆಗುತ್ತೆ ನಿಮಗೆ? ಇದು ಮೊದಲೇ ಇತ್ತಲ್ಲ, 2 ಅಂಗಡಿ ಇತ್ತು ಮೊದಲೇ. ಈಗ ಈಚೆ ವರ್ಷ 4-5 ಅಂಗಡಿ ಆಗಿದೆ. ಈಗ 5 ಅಂಗಡಿ ಆಗಿದಾವೆ. 5 ಅಂಗಡಿ ಆಗಿದೆ. 5. ಅದಕ್ಕೆ ಮಾಲ್ ಅಷ್ಟೇ ಬರ್ತಾ ಇಲ್ಲ. ಅದಕ್ಕೆ ವ್ಯಾಪಾರ ಹೋಗಿ ತರ್ತೇನೆ, ಸ್ವಲ್ಪ ವ್ಯಾಪಾರ ಹೋಗ್ತೇನೆ, ಅದರಲ್ಲಿ ತರ್ತೇನೆ ವ್ಯಾಪಾರ ಹೋಗಿ. ಮೊದಲೆಲ್ಲ ವ್ಯಾಪಾರ ಇಲ್ಲೇ ತೊಗೊಂತಿದ್ದೆ, ಹೋಲ್ಸೇಲ್ ವ್ಯಾಪಾರ ಇತ್ತು. ಈಗ ರೇಟ್ ಎಲ್ಲ ಅಂಗಡಿ ಆಗಿತ್ತಲ್ಲ, ಮಾಲ್ ಅಷ್ಟು ಬರ್ತಾ ಇಲ್ಲ. ಸರಿ, ಇವಾಗ ಎಷ್ಟು ದಿನಕ್ಕೊಂದ್ಸಲ ಲೋಡ್ ಕಳಿಸ್ತೀರಾ? ಈಗ ಒಂದು 1.5 ತಿಂಗಳು 2 ತಿಂಗಳ ಮೇಲೆ. 2 ತಿಂಗಳು ಒಂದು ಲಾರಿ ಲೋಡ? ಲಾರಿ ಇಲ್ಲ, ಸಣ್ಣ ಇದು ಟಾಟಾ ಎಸಿ. ಇಷ್ಟು ಐಟಮ್ಸ್ ಅಲ್ಲಿ ಎಲ್ಲಿ ಹೋಗ್ತಿದೆ? ಇದು ಹಿರೇಕೆರೆ ಹೋಗುತ್ತೆ. ಹಿರೇಕೆರೆ ಮೊದಲೇ ಶಿವಮೊಗ್ಗ ಕಳಿಸ್ತಿದ್ದೆ. ಶಿವಮೊಗ್ಗ ಲಾಂಗ್ ಆಗತ್ತಲ್ಲ, ಇಲ್ಲೇ ಹಿರೇಕೆರೆ ಕಳಿಸ್ತೀನಿ. ಹಿರೇಕೆರೆ ಕಳಿಸ್ತೀರಾ? ಹಿರೇಕೆರೆ ಒಂದು ಲೋಡ್ ಕಳಿಸಿ ನಿಮ್ಗೆ ಎಷ್ಟು ಸಿಗತ್ತೆ? ಒಂದು ಲೋಡ್ ಕಳಿಸಿದ್ರೆ ₹1 2 ಅಷ್ಟೇ. ಇಲ್ಲಿ ಕಾಂಪಿಟೇಷನ್ ಆಗ್ಬಿಟ್ಟು. ಈ ಒಂದು ಲಾರಿ ಲೋಡ್ ಕಳಿಸಿದ್ರೆ ಎಷ್ಟು ಸಿಗತ್ತೆ ನಿಮಗೆ? ಲಾರಿ ಲೋಡ್ ತೆಗೆದ್ರೆ ಲಾರಿ ಮುಂದೆ ಒಂದು 4 ತಿಂಗಳು ಬೇಕು, 4-5 ತಿಂಗಳು ಬೇಕು. ವೀಕ್ಷಕರಿಗೆ ಏನು ಹೇಳ್ತೀರಿ? ಇದರಿಂದ ಒಂದು ಬದುಕು ಕಟ್ಕೋಬೋದಾ? ಕಟ್ಕೋಬೋದು. ಕಟ್ಕೋಬೋದು. ತೊಂದರೆ ಇಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಕೆಲಸ ಸಿಕ್ಕಿಲ್ಲ ಅಂತ ನಮ್ಗೆ ಸಿಕ್ಕ ಕೆಲಸ ಮಾಡಕ್ಕೆ ಯಾರು ರೆಡಿ ಇರೋಲ್ಲ. ಹೌದಾ? ಎಂತಾರೆ ನೀವು ಏನು ಹೇಳ್ತಿರ್ತೀರಾ? ಅಂದ್ರೆ ಸಿಕ್ಕಿದ ಕೆಲಸ ಮಾಡಬೇಕಾ? ಬದುಕು ತಲೆ ಮೇಲೆ ತಗೊಬರ್ದಿದ್ದೆ, ಸಂಗಲಿದ್ದಿಲ್ಲ. ತಲೆ ಮೇಲೆ ತಗೊಂಬಂದು ಗುಜರಿ ಎಲ್ಲ ಹಾಕ್ತಿದ್ದೆ, ತಗೊಂಡು. ಮೊದಲೇ ಏನು ಇಲ್ಲ. 88ರಾಗೆ 92ರಾಗೆ ಅವತ್ತು ಸಣ್ಣಕ್ಕಿದ್ನ, 35 ವರ್ಷ ಆಯ್ತು. ಅವಾಗೆಲ್ಲ ತಲೆ ಮೇಲೆ ತಗೊಬರ್ತಿದ್ದೆ. ಮೇಲೆ ತರ್ತಿದ್ರಿ. ಇವಾಗ ಸೈಕಲ್ ಇದೆ, ಬೈಕ್ ಇದೆ. ಇವಾಗ ಕಷ್ಟ ಇಲ್ಲ. ಮೊದಲೆಲ್ಲ ಕಷ್ಟಪಟ್ಟೆ. ಈಗ ಮನೆ ಸ್ವಂತದ್ದು ನಿಮ್ದು? ಮನೆ ಸ್ವಂತದ್ದು. ದೇವ್ರು ಕಷ್ಟಪಟ್ಟಕ್ಕೆ ಕೊಟ್ಟಾನೆ. ದೇವ್ರು ಕಷ್ಟಪಟ್ಟು ಯಾವ್ದು ಕೊಡಲ್ಲ. ಓದಿದ್ರು ಸಿಗಲ್ಲ, ದಂಧೆ ಮಾಡ್ಬೇಕು. ದೇವ್ರು ಕೊಡ್ತಾನೆ, ಕಷ್ಟಪಟ್ಟು ದುಡಿಬೇಕು. ಯಾರ್ದು ಅನ್ಯಾಯ ಮಾಡ್ಬಾರ್ದು. ಈಗ ಉದ್ಯಮನ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತೀರಾ ನಿಮ್ಮ ಮಗನ ಕಾಲಕ್ಕೆ, ಅಥವಾ ಇಲ್ಲಿಗೆ ಸ್ಟಾಪ್? ನಿಮ್ ಕಾಲಕ್ಕೆ ನಡ್ಸ್ಕೊಂಡು ಹೋಗ್ತೀರಾ? ಅದು ಕೆಲಸ ಯಾವ್ದಾದ್ರು ಇಲ್ಲ, ನಿಷ್ಠೆಯಿಂದ ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬೇಕು. ಕಷ್ಟಪಟ್ಟು ಮಾಡಿದ್ರೆ ಒಂದು ಉದ್ಯಮ ಕಟ್ಬೋದು, ಒಂದು ಜೀವನ ರೂಪಿಸ್ಕೋಬಹುದು ಅಲ್ವಾ? ಅದಕ್ಕೆ ನಮ್ಮ ಸಾಹೇಬ್ರೆ ಸಾಕ್ಷಿ. ಮೇನ್ ಗುಣ ಮನುಷ್ಯಂದು. ಗುಣ ಇಲ್ಲದ್ರೆ ಎಂತ ಇಲ್ಲ. ಫಸ್ಟ್ ಒಳ್ಳೆ ಗುಣ ಇರಬೇಕು, ಕಷ್ಟಪಡೋ ಮನಸ್ಸು ಇರಬೇಕು, ಮಾಡೋ ಛಲ ಇರಬೇಕು. ವ್ಯಾಪಾರ ರಸ ತೆಗಿಬಹುದು. ವ್ಯಾಪಾರ ಹೋಗಿದ್ರೆ ಬೇಕಾದಷ್ಟು ಐಟಮ್ ಇರುತ್ತೆ, ಕೇಳಿ ಮುಟ್ಬೇಕದು. ಮನೆಗೆ ಕರೀತಾರಲ್ಲ, ಬೇಕಾದ್ರೆ ಐಟಮ್ ಇರುತ್ತೆ. ನಾನು ಬಂಗಾರ ಸಿಕ್ಕಿತ್ತು, ನನಗೆ ವಾಪಸ್ ಕೊಡ್ತೇನೆ. ಯಾಕೆ ಹೇಳ್ರಿ, ದೇವ್ರಿಗೆ ಹಾಕಿ 3 ತೊಲೆ ಬಂಗಾರ ಸಿಕ್ಕಿತ್ತು. ಕೆಲಸದವ್ರಿಗೆ ಕೇಳಿದೆ ಕ್ವಶನ್. KGF ಬಾಬು ಗೊತ್ತಾ ನಿಮಗೆ? KGF ಬಾಬು, ಕೋಲಾರ ಕೋಟ್ಯಾಧಿಪತಿ. ಅವ್ರು ಗುಜರಿ ವ್ಯಾಪಾರ ಮಾಡೋರು. ಅವರಿಗೆ ಗುಜರಿನಲ್ಲಿ ಬಂಗಾರ ಸಿಕ್ಕಿತ್ತಂತ. ಅದೇ ಪ್ರಶ್ನೆ ನಾನು ನಿಮ್ಮ ವರ್ಕರಿಗೂ ಕೇಳಿದೆ. ಅವ್ರಿಗೆ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಗೇನು ಗುಜರಿ ಅಲ್ಲ, ಏನೋ ಗೋಲ್ಡ್ ಸಿಕ್ಕಿತ್ತ ಅಂತ. ಆ ಥರದ್ದು ಯಾವ್ದು ಸಿಕ್. ಬಟ್ ನೀವು ಯಾವ್ದು ಕತೆ ಹೇಳ್ತೀರಾ? ಇಂಟ್ರೆಸ್ಟಿಂಗ್ ಇದೆ, ಹೇಳ್ರಿ. ಅದು ನಾನು ವ್ಯಾಪಾರ ಹೋಗ್ತಾ ನನಗೆ 3 ತೊಲ ಹಾರ ಸಿಕ್ಕಿತ್ತು ಗುಜರಿ ಒಳಗೆ. ತಗೊಂಡ್ರು. ನಾನು ಹಾರ ಆಯ್ತಲ್ಲ, ಅವ್ರು ತಕ್ಕೊಂಡೆ. ಇದು ನೋಡ್ರಿ, ಇದು ಬಂಗಾರದ ಹಾರ, ಇದು ಮನೆ ಇದು ಹಾಕಿದ್ರಲ್ಲ, ಚೀಲಲ್ಲಿ ಸುರ್ಗಿ ನಾನು ಚೆಕ್ ಮಾಡಿದ್ನಲ್ಲ, ಬೇರೆ ಒಯ್ದು ಕೊಟ್ಟೆ. ನಾನು
ಅದು ಎಷ್ಟು ಅಭಿನಂದನೆ ಮಾಡೋದು ಗೊತ್ತಾ, ಪ್ರಪಂಚ ಎಂತ ಇಲ್ಲ. ಅದಕ್ಕೆ ದೇವರು ಇಷ್ಟಿಟ್ಟಿದ್ದು, ಯಾರ್ದು ಅನ್ಯಾಯದು ಮಾಡ್ಕೋಬಾರ್ದು, ಹರಾಮಿದ್ದು ತಗೋಬಾರ್ದು. ತಿಂಗಳ ನಿಮ್ಮ ಸಂಪಾದನೆ ಎಷ್ಟು ನಿಮ್ಮ ವೀಕ್ಷಕರಿಗೆ ಹೇಳಿದಾರೆ? ತಿಂಗಳ ನಾನು ಎಷ್ಟು ದುಡಿತೀನಿ ಅಂದಾಜು? ತಿಂಗಳ ಒಂದು ಕೊರೋನಾ ಬಂದ್ಮೇಲೆ ಇದಾಗಿದೆ. ಕೆಲಸಗಾರನ ಎಷ್ಟು ಜನ ಇಟ್ಕೊಂಡಿರ? ಒಬ್ಬರೇ. ಅದೇ ಅವ್ರಿಗೆ 500 ರೂಪಾಯಿ ಸಂಬಳ ಅಂತಲ್ಲ? 500 ರೂಪಾಯಿ ಅಲ್ಲ, ನಾನು 300 ರೂಪಾಯಿ ಸಂಬಳ. 300 ರೂಪಾಯಿ ಸಂಬಳ ಮನೇಲಿ ಗೊತ್ತಿಲ್ಲ, 300 ಸಂಬಳ. ಅದೇ ಅವ್ರು 500 ಅಂದ್ರೆ ಅಡ್ಡಿಲ್ಲ. 300 ರೂಪಾಯಿ ಸಂಬಳ ಕೊಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗಲಿ, ಇನ್ನೂ ಒಳ್ಳೇದಾಗಲಿ. ಕೊನೆಯದಾಗಿ ಹೇಳ್ಬೇಕು ಅಂದರೆ ಯಾವ ಈಶ್ವರ ಬೇರೆ ಅಲ್ಲ, ಅಲ್ಲ ಬೇರೆ ಅಲ್ಲ, ಎಲ್ಲ ಒಂದೇ. ಕಷ್ಟಪಟ್ಟು ದುಡಿಬೇಕು, ದುಡ್ಡು ತಿನ್ಬೇಕು, ಮೋಸ ಮಾಡಬೇಕು. ದುಡ್ಡು ಮೇಲೆ ನೆಮ್ಮದಿ ಇದೆ. ಓಕೆ, ಧನ್ಯವಾದಗಳು. ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ, ನಿಮ್ಮ ಕೆಲಸ ಬಿಟ್ಟು ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು.